ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನಿನ್ನೆ ವಿಧಿವಿಷರಾಗಿರುವಂಥದ್ದು. ಹುಬ್ಬಳ್ಳಿಗೆ ಅವರು ಭಾಳಷ್ಟು ನಂಟಿರುವಂಥದ್ದು. ಅವರ ಕುಟುಂಬ ಸದಸ್ಯರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಲಾಸ್ಟ್ ಟೈಮ್ ಹುಬ್ಬಳ್ಳಿಗೆ ಯಾವ ಬಂದಿರುವಂಥದ್ದು ಸರ್? ಮನಮೋಹನ್ ಸಿಂಗ್ ಅವರು ನಮಗೆ ಹುಬ್ಳಿಗೆ ಕ್ಯಾನ್ವಾಸಿಂಗ್ ಸಲ ಬಂದಿದ್ದಿಲ್ಲ. ಆದರೆ ಅವರು ಆ ಟೈಮಿಗೆ ನಮಗೇನು ಬೆಟ್ಟಾಗಲಿಲ್ಲ, ಯಾಕಂದ್ರೆ ಬ್ಯುಸಿ ಶೆಡ್ಯೂಲ್ ಇತ್ತು ಅವ್ರದ್ದು, ಬಂದು ಹೋಗಿದ್ದಾರೆ ಅಷ್ಟೇ. ಸರ್, ತಮ್ಮ ಜೊತೆಗೆ ಯಾವ ರೀತಿ ಕುಟುಂಬ ಸದಸ್ಯರು ಯಾವ ಫ್ಯಾಮಿಲಿ ಇದ್ದಂಗೆ ರೀ, ಕುಂತು ಊಟ ಗೀಟ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡೀವಿ, 2 ದಿವಸ ಇದ್ವಿ ಅವ್ರ ಕಡೆ. ಸೊ ಅದು ಮಾತುಕತೆ ನಾರ್ಮಲ್ ಆ್ಯಸ್ ಅ ನಾರ್ಮಲ್ ಹ್ಯೂಮನ್ ಬೀಂಗ ಟ್ರೀಟ್ ಮಾಡ್ತಿದ್ರು ನಮಗೆ. ಸೊ ಯೂಸ್ ನೋ ಆ್ಯಟಿಟ್ಯೂಡ್, ನಥಿಂಗ್, ಸಿಂಪಲ್ ಮ್ಯಾನ್, ಗ್ರೇಟ್ ಥಿಂಕರ್, ನಾರ್ಮಲ್ ಇರ್ತೈತೆ. ಸರ್, ಆರ್ಥಿಕ ತಜ್ಞರಾಗಿ ಬಹಳಷ್ಟು ಕೊಡುಗೆ ಕೊಟ್ಟಿರುವಂಥದ್ದು, ಅದನ್ನು ಯಾವ ರೀತಿ ಸ್ಮರಣೆ ಮಾಡ್ತೀರಿ ಸರ್? ಅದಕ್ಕೆ ಮತ್ತು ನಮ್ಮ ಇಂಡಿಯಾಗೆ 1991 ಏನು ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ಅವ್ರು ಕೊಡ್ಕೊತ ಬಂದಿದ್ದಾರೆ. ಆ ಟೈಮ್ನಾಗ ಒಂದು ರೂಪಾಯಿ ತೊಗೊಂಡು ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ದೇಶಕ್ಕೆ ಎಕನಾಮಿ ಉಳಿಸಿದ್ದಾರೆ. ಸೊ ದ್ಯಾಟ್ ವಾಸ್ ಹಿಸ್ ಗ್ರೇಟ್ನೆಸ್. ಸರ್, ಕುಟುಂಬ ಸದಸ್ಯರು ಯಾರ್ಯಾರು ಹೋಗ್ತಾ ಇದ್ದಾರೆ ಸರ್? ನಾಳೆ ಇದು ನಮ್ಮ ಬ್ರದರ್ಸ್ ಹೋಗ್ತಾ ಇದ್ದಾರೆ, ನಮ್ಮ ಸಿಸ್ಟ್ರು ಹೋಗ್ಬೋದು ಈಗ ನಾಳೆ. ಸೊ ನಾಳೆ ಅಟೆಂಡ್ ಆಗೋದಿದೆ, ಅದು ಬುಕಿಂಗ್ ನಡೆದೋದು, ಈಗ ನೋಡ್ಬೇಕು. ನಮ್ಮ ಜೊತೆಗೆ ಅವರ ಕುಟುಂಬ ಸದಸ್ಯರು ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಸರಳ ಸಜ್ಜನ ರಾಜಕಾರಣಿ, ಆರ್ಥಿಕವಾಗಿ ಭಾಳಷ್ಟು ದೇಶವನ್ನು ಅಭಿವೃದ್ಧಿ ಮಾಡೋಂಥದ್ದು, ಯಾವ ರೀತಿ ಸ್ಮರಣೆ ಮಾಡ್ತೀರಿ? ಯಾವ ರೀತಿ ಅಂದರೆ ಅವ್ರ ಇಂಟೆಲಿಜೆನ್ಸಿನೇ ಹೇಳ್ಬೋದು. ಅವ್ರದ್ದು ಇಂಟೆಲಿಜೆನ್ಸಿ, ಅವ್ರದ್ದು ಸಿಂಪ್ಲಿಸಿಟಿ, ಆಮೇಲೆ ಅವ್ರದ್ದು ಒಂದು ಒಳ್ಳೆಯ ವ್ಯಕ್ತಿತ್ವ. ಸೊ ನಮ್ಮ ದೇಶಕ್ಕೆ ಮುಂದೆ ಬರುವಂಥದ್ದು ಒಂದು ಏನಂತಾರೆ, ಒಂದು ಸಾಧನೆ ಅಥವಾ ಯಶಸ್ಸಿ ಕಾರಣ ಆಗ್ಬೋದಿತ್ತೇನೋ ಅಂತ ಅನ್ಸುತ್ತೆ. ಇದಿಷ್ಟು ಅವರ ಕುಟುಂಬ ಸದಸ್ಯರ ಮತ್ತು ಅವರ ಒಡನಾಟ ಕೂಡ ಭಾಳಷ್ಟು ಹುಬ್ಬಳ್ಳಿಗಿರುವಂಥದ್ದು. ಅವರ ಕುಟುಂಬ ಸದಸ್ಯರು ಅಂದರೆ ಇಲ್ಲಿಗೆ ಹುಬ್ಬಳ್ಳಿಗೆ ಬಂದಾಗ ಅವರ ಫೋಟೋವನ್ನು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಇಲ್ಲಿ ಕುಟುಂಬ ಸದಸ್ಯರ ಜೊತೆಗೆ ಫೋಟೋವನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಒಬ್ಬ ಪ್ರಧಾನಿಯಾಗಿ 10 ವರ್ಷ ಕೆಲಸ ಮಾಡಿರುವಂಥದ್ದು. ಹುಬ್ಬಳ್ಳಿಗೆ ಅವರ ಪಂಜಾಬಿಯ ಸದಸ್ಯರು ಅಂದರೆ ಅವರ ತಂಗಿಯ ಇಲ್ಲಿ ಮದುವೆ ಆಗಿರುವಂಥದ್ದು. ಇದಿಷ್ಟು ಕುಟುಂಬ ಸದಸ್ಯರು ಹೇಳ್ತಿರುವಂಥದ್ದು. ನಾಳೆ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.